ಹಲೋ ಗಾಯ್ಸ್, ಇವತ್ತು ನಾವು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕೆಲವು ಪ್ರಮುಖ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡಲಿದ್ದೇವೆ. ಮೊದಲನೇ ಪ್ರಶ್ನೆ, ರಾಸಾಯನಿಕವಾಗಿ ನೀರು ಏನು ಅಂತ ಕೇಳಿದ್ದಾರೆ. ರಾಸಾಯನಿಕವಾಗಿ ನೀರು ಇದೊಂದು ಆಕ್ಸೈಡ್. ಸಾಮಾನ್ಯವಾಗಿ ನೀರನ್ನು ನಾವು ಆಕ್ಸೈಡ್ ಅಂತೇಳಿ ಕರಿತೀವಿ. ಅದೇ ರೀತಿ ಎರಡನೇ ಪ್ರಶ್ನೆ, ಗಾಜು ಯಾವುದರಲ್ಲಿ ಕರಗುತ್ತದೆ ಅಂತ ಕೇಳಿದ್ದಾರೆ. ಗಾಜನ್ನು ನಾವು ಸಾಮಾನ್ಯವಾಗಿ ಹೈಡ್ರೋಫ್ಲೋರಿಕ್ ಆ್ಯಸಿಡ್ನಲ್ಲಿ ಶೇಖರಣೆ ಮಾಡಿ ಇಡುವಂತಿಲ್ಲ. ಒಂದು ವೇಳೆ ಹೈಡ್ರೋಫ್ಲೋರಿಕ್ ಆ್ಯಸಿಡ್ನಲ್ಲಿ ಶೇಖರಣೆ ಮಾಡಿಟ್ಟರೆ ಗಾಜು ಅದರಲ್ಲಿ ಕರಗಿಬಿಡುತ್ತೆ. ಮೂರನೇ ಪ್ರಶ್ನೆ, ಮಸೂರ ಮತ್ತು ಪಟ್ಟಕಗಳ ತಯಾರಿಕೆಯಲ್ಲಿ ಬಳಸುವ ಗಾಜು ಯಾವುದು ಅಂತ ಕೇಳಿದ್ದಾರೆ. ಮಸೂರ ಹಾಗೂ ಪಟ್ಟಕಗಳಲ್ಲಿ ತಯಾರಿಸುವ ಗಾಜು ಯಾವುದು ಅಂದರೆ ಫ್ಲಿಂಟ್ ಅಥವಾ ಫ್ಲೆಂಟ್ ಗಾಜು ಅಂತೇಳಿ ಕರಿತೀವಿ. ಫ್ಲಿಂಟ್ ಅಥವಾ ಫ್ಲೆಂಟ್ ಗಾಜನ್ನು ನಾವು ಮಸೂರ ಅಥವಾ ಪಟ್ಟಕಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ನಾಲ್ಕನೇ ಪ್ರಶ್ನೆ, ಯಾವ ರೀತಿಯ ಮಣ್ಣಿಗೆ ಜಿಪ್ಸಮ್ ಬಳಸಲು ಸಲಹೆ ನೀಡಲಾಗುತ್ತದೆ ಅಂತ ಕೇಳಿದ್ದಾರೆ. ಯಾವ ರೀತಿಯ ಮಣ್ಣಿಗೆ ಜಿಪ್ಸಮ್ ಬಳಸಲು ಸಲಹೆ ನೀಡಲಾಗುತ್ತದೆ ಅಂತಂದರೆ ಕ್ಷಾರೀಯ ರೀತಿಯ ಮಣ್ಣಿಗೆ. ಕ್ಷಾರೀಯ ಅಂದರೂ ಒಂದೇ, ಪ್ರತ್ಯಾಮ್ಲೀಯ ಅಂದರೂ ಒಂದೇ, ಕನ್ಫ್ಯೂಸ್ ಆಗಬೇಡಿ, ಎರಡೂ ಒಂದೇ. ಕ್ಷಾರೀಯ ಮಣ್ಣಿಗೆ ಜಿಪ್ಸಮನ್ನು ಬಳಸಲು ಸಲಹೆಯನ್ನು ನೀಡಲಾಗುತ್ತದೆ. ಐದನೇ ಪ್ರಶ್ನೆ, ಕುಡಿಯುವ ಸೋಡಾ ನೀರು ಯಾವ ರೀತಿಯದು ಅಂತ ಕೇಳಿದ್ದಾರೆ. ಭಾಳ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ. ಕುಡಿಯುವ ಸೋಡಾ ನೀರು ಇದು ಆಮ್ಲೀಯ. ಸಾಮಾನ್ಯವಾಗಿ ಗೊತ್ತಿರುತ್ತೆ, ಹುಳಿ ರುಚಿಯನ್ನು ಹೊಂದಿರ್ತವಲ್ವ, ಅದಕ್ಕಾಗಿ ಸೋಡಾ ನೀರು ಕೂಡ ಒಂದು ಸ್ವಲ್ಪ ಹುಳಿಗಿರುತ್ತೆ. ಕುಡಿಯುವ ಸೋಡಾ ನೀರು ಆಮ್ಲೀಯ. ಅದೇ ರೀತಿ ಆರನೇ ಪ್ರಶ್ನೆ, ಗೋಬರ್ ಗ್ಯಾಸ್ನಲ್ಲಿರುವಂತಹ ಅನಿಲ ಯಾವುದು ಅಂತ ಕೇಳಿದರೆ. ಗೋಬರ್ ಗ್ಯಾಸ್ನಲ್ಲಿ ಸಾಮಾನ್ಯವಾಗಿ ಮಿಥೇನನ್ನು ನಾವು ಕಂಡುಬರ್ತೇವೆ. ಮಿಥೇನನ್ನು ಕಾಣ್ತೀವಿ ಗೋಬರ್ ಗ್ಯಾಸ್ನಲ್ಲಿ. ಏಳನೇ ಪ್ರಶ್ನೆ, ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಫ್ರೆಂಡ್ಸ್ ಇದು. ಮಿಂಚಿನಿಂದ ವಾತಾವರಣದಲ್ಲಿ ಉತ್ಪತ್ತಿಯಾಗುವ ಅನಿಲ ಯಾವುದು ಅಂತ ಕೇಳಿದ್ದಾರೆ. ಇವಾಗ ಸಾಮಾನ್ಯವಾಗಿ ಗುಡುಗು ಮಿಂಚು ಮಳೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಗುಡುಗು ಮಿಂಚು ನೋಡ್ತಿರ್ತೀವಲ್ವ, ಆವಾಗ ಮಿಂಚಿನಿಂದ ವಾತಾವರಣದಲ್ಲಿ ಯಾವ ರೀತಿಯ ಅನಿಲ ಉತ್ಪತ್ತಿಯಾಗುತ್ತದೆ ಅಂದರೆ ನೈಟ್ರಿಕ್ ಆಕ್ಸೈಡ್ ಅಂತ ಕರಿತೀವಿ. ಅಂದರೆ ನೈಟ್ರೋಜನ್, ಸಾರಜನಕ ಅಂತೇಳಿ ಕರಿತೀವಲ್ವ, ಅದು. ಸಾಮಾನ್ಯವಾಗಿ ಸಾರಜನಕ 78% ವಾತಾವರಣದಲ್ಲಿ ಇರುತ್ತೆ. ಎಂಟನೇ ಪ್ರಶ್ನೆ, ಕಳ್ಳಭಟ್ಟಿಯಲ್ಲಿರುವ ವಿಷಕಾರಕ ರಾಸಾಯನಿಕ ಯಾವುದು ಅಂತ ಕೇಳಿದ್ದಾರೆ. ಕಳ್ಳಭಟ್ಟಿಯಲ್ಲಿರುವ ವಿಷಕಾರಕ ರಾಸಾಯನಿಕ ಯಾವುದು ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಮಿಥೈಲ್ ಆಲ್ಕೋಹಾಲ್. ಮಿಥೈಲ್ ಆಲ್ಕೋಹಾಲ್ ಕಳ್ಳಭಟ್ಟಿಯಲ್ಲಿರುವ ವಿಷಕಾರಕ ರಾಸಾಯನಿಕವಾಗಿದೆ. ಒಂಬತ್ತನೇ ಪ್ರಶ್ನೆ, ಸಿಮೆಂಟ್ ಉದ್ದಿಮೆಗೆ ಅತಿ ಅವಶ್ಯಕವಾಗಿ ಬೇಕಾಗಿರುವಂತಹ ವಸ್ತು ಯಾವುದು ಅಂತ ಕೇಳಿದ್ದಾರೆ. ಅಂದರೆ ಒಂದು ಸಿಮೆಂಟ್ ಉತ್ಪಾದನೆ ಮಾಡಬೇಕಾದ್ರೆ ಹಲವಾರು ವಸ್ತುಗಳು ಬೇಕಾಗಿರುತ್ತವೆ. ಅದರಲ್ಲಿ ಮುಖ್ಯವಾಗಿ ಯಾವುದು ಅತಿ ಅವಶ್ಯಕವಾಗಿ ಬೇಕು ಅಂದರೆ ಇದಕ್ಕೆ ಸರಿಯಾದ ಉತ್ತರ ಸುಣ್ಣದ ಕಲ್ಲು. ಫ್ರೆಂಡ್ಸ್, ಅತಿ ಹೆಚ್ಚು ಸಿಮೆಂಟನ್ನು ಯಾವ ಜಿಲ್ಲೆಯಲ್ಲಿ ಉತ್ಪಾದಿಸಲಾಗುತ್ತದೆ ಅಂತ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕು. 10ನೇ ಪ್ರಶ್ನೆ, ಅತ್ಯಧಿಕ ಸಂಯುಕ್ತ ವಸ್ತುಗಳು ತಯಾರಾಗುವ ಮೂಲ ವಸ್ತು ಯಾವುದು ಅಂತ ಕೇಳಿದ್ದಾರೆ. ಅತ್ಯಧಿಕವಾಗಿ ಸಂಯುಕ್ತ ವಸ್ತುಗಳು ತಯಾರಾಗುವ ಮೂಲ ವಸ್ತು ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಇಂಗಾಲ. ಇಂಗಾಲದ ಪ್ರತಿಯೊಂದು ವಸ್ತುವಿನಲ್ಲಿ ಇಂಗಾಲ ಇರುತ್ತೆ ಫ್ರೆಂಡ್ಸ್. ಆ ವಸ್ತುವಿನಲ್ಲಿ ಇಂಗಾಲ ಇದೆ ಅಂತ ನಮಗೆ ಹೇಗೆ ಕಂಡುಹಿಡಿಯಬೇಕಂದ್ರೆ, ಯಾವುದೇ ಒಂದು ವಸ್ತುವನ್ನು ಸುಟ್ಟಾಗ ಅದು ಕಪ್ಪಾಗಿ ಪರಿವರ್ತನೆ ಆಗುತ್ತಲ್ಲ, ಆ ಕಪ್ಪಾಗಿ ಪರಿವರ್ತನೆ ಆದರೆ ನಾವು ತಿಳ್ಕೊಂಬಿಡ್ಬೇಕು ಇದರಲ್ಲಿ ಇಂಗಾಲ ಇದೆ ಅಂತೇಳಿ. ಸೊ ಫ್ರೆಂಡ್ಸ್, ಪ್ರಶ್ನೆಗಳೆಲ್ಲ ಈಸಿಯಾಗಿದ್ದು ಅಂತ ಅಂದ್ಕೊತೀನಿ, ಹಾಗೂ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ನೀವು ನಮ್ಮ ಚಾನಲ್ಗೆ ಏನಾದರೂ ಹೊಸಬರಾಗಿದ್ದರೆ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಧನ್ಯವಾದ.